1600 ವರ್ಷ ಇತಿಹಾಸ ಇರುವ ಈ ಪೆರಣಂಕಿಲ ದೇವಸ್ಥಾನದ ಮಹಾಗಣಪತಿ ಸಿಕ್ಕಿದ್ದು ಪೆರಣ ಎಂಬ ರೈತ ಗದ್ದೆ ಉಳುವ ಸಮಯದಲ್ಲಿ. ಅಂದಿನಿಂದ ಇದು ಪೆರಣಂಕಿಲ ಎಂದೇ ಪ್ರಖ್ಯಾತಿಯನ್ನು ಪಡೆಯುತ್ತದೆ. ಸಾವಿರಾರು ಜನರ ಕಷ್ಟವನ್ನು ನೀಗಿಸುತ್ತಿದೆ. ಈ ಮಹಾಗಣಪತಿಗೆ ಕೊಬ್ಬರಿಗೆ ಅಪ್ಪ ಅಂದ್ರೆ ಬಹಳ ಪ್ರೀತಿ. ಇಲ್ಲಿ 2 ಗರ್ಭಗುಡಿ, ಗಣಪತಿಯ ಗರ್ಭಗುಡಿ ಮತ್ತು ಈಶ್ವರನ ಗರ್ಭಗುಡಿ. ಪ್ರಥಮವಾಗಿ ಗಣಪತಿಗೆ ಪೂಜೆ ಆಗಿ ನಂತರ ಈಶ್ವರನಿಗೆ ಪೂಜೆ ಆಗುವಂತ ಪದ್ಧತಿ. ಇದು ಪೇಜಾರ ಮಠದ ಉಸ್ತುವಾರಿಯಲ್ಲಿ ನಡೀತಾ ಉಂಟು. ಇದರಲ್ಲಿ ಪ್ರಧಾನವೇ ಕೊಪ್ಪರಿಗೆಪ್ಪ ಸೇವೆ. ಆ ಕೊಪ್ಪರಿಗೆಪ್ಪ ಸೇವೆ ಆಗುದಾದ್ರೆ 6 ಕಾಯಿದ್ದು ಗಣವನ್ನು ಮಾಡಲೇಬೇಕು ಅಂತ ಹೇಳುವ ಒಂದು ಪದ್ಧತಿಯೂ ಉಂಟು. ಒಂದೊಂದು ದೇವರಿಗೆ ಒಂದೊಂದು ಇಷ್ಟ. ಇಲ್ಲಿಯ ಗಣಪತಿ ದೇವರಿಗೆ ಅಪ್ಪ ಇಷ್ಟ. ಒಂದು ಕೊಪ್ಪರೆ ಪ್ರಮಾಣದ ಒಂದು ಕೊಪ್ಪರಿಗೆ ಉಂಟು. ಅದರಲ್ಲಿ ತುಂಬ ಅಪ್ಪವನ್ನು ತುಂಬಿಸಿ ಗಣಪತಿಗೆ, ಒಂದು ಕುಕ್ಕೆ ಈಶ್ವರನಿಗೆ ಸಮರ್ಪಣೆ ಆಗಿ ಪ್ರಯುಕ್ತ ಒಂದು ಸಂತರ್ಪಣೆಯೂ ಎಲ್ಲ ಆಗಬೇಕು. ಅದು ಪದ್ಧತಿ ಈ ತನಕ ನಡೀತಾ ಉಂಟು. ಬೆಳಗ್ಗೆ ಒಂದು 7:30 ಗಂಟೆಗೆ ಬೆಳಗಿನ ಪೂಜೆ ಆಗ್ತದೆ. ಮತ್ತೆ ಮಧ್ಯಾಹ್ನ ಒಂದು 12:30 ಮಧ್ಯಾಹ್ನದ ಪೂಜೆ ಆಗ್ತದೆ. ರಾತ್ರಿ ಹಾಗೆ 7:30-8 ಗಂಟೆ ಒಳಗೆ ರಾತ್ರಿ ಪೂಜೆ ಆಗ್ತದೆ. ಜನರಿಗೆ ಇದರ ಬಗ್ಗೆ ಹರಕೆ ಎಲ್ಲ ಹೇಳ್ಕೊಂಡು ಅವರ ಕೆಲಸ ಎಲ್ಲ ಇಷ್ಟಾರ್ಥ ಎಲ್ಲ ಸಿದ್ಧಿ ಆಗಿದೆ. ಹಾಗಾಗಿ ದೇವರ ಬಗ್ಗೆ ಹೆಚ್ಚಿನವರಿಗೆ ಪ್ರೀತಿ ಇದೆ. ಈ ಒಂದು ದೇವಸ್ಥಾನ ಇರುವಂತದ್ದು ಉಡುಪಿಯಿಂದ 20 ಕಿಲೋಮೀಟರ್ ದೂರದಲ್ಲಿ. ಪೆರಣಂಕಿಲ ಪುಣ್ಯ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಕಪಿಲ್ ಡೆಸ್ಟಿನೇಷನ್ ಯೂಟ್ಯೂಬ್ ಚಾನಲ್ ತಪ್ಪದೆ ನೋಡಿ.